ಮನೆ ಕಿತ್ತೋಗಿ ಇನ್ನೊಂದಿನ ಹುಟ್ಟು ಬಿದ್ದೋಗೋದು ಅದರಲ್ಲಿ ವಾಸ ಮಾಡ್ತೀನಿ ಇಷ್ಟೇ ಎಲ್ಲ ಬಂದು ನೋಡ್ಕೊಂಡಾಗ ಅಲ್ಲ ಕನ್ನಡ ಊರಲ್ಲಿ ಜನ ಇದ್ದೀರಿ ಅಮ್ಮ ಮನೆ ಬಿದ್ದೋಗೈತೆ ಅಂತ ಒಬ್ರು ಯಾರು ನೋಡಿಲ್ವಾ? ಇಲ್ಲಿ ಮನಿಕೋಬೇಡ ಬಿದ್ದೈತೆ ಅಂದ್ರೆ ಅದ್ರಲ್ಲಿ ರೋಗ ಸಮಸ್ಯೆ ಇತ್ತು ಹೋಗಿ ಬಿಡ್ಲಿ ಬಮ್ಮ 4 ಜನ ಅವರೇ ಹೊರಗಡೆ, ನೀನು ಎತ್ತೇ ಇರ್ಬೋದು ಮಕ್ಕಳನ್ನ, ಇನ್ಯಾರೋ ಎತ್ತಿರೋ ಮಕ್ಕಳವೆ 4 ಜನ ಕಷ್ಟದಿಂದ ಕಲ್ತಾವ, ಬಾ ತಲೆ ಕೆಡಿಸ್ಕೋಬೇಡ. ಸಣ್ಣ ಪುಟ್ಟ ಅನುದಾನಗಳು, ಆಶ್ರಯ ಯೋಜನೆ, ವಸತಿ ಯೋಜನೆ ಯಾರು ಸಿಗಬೇಕು ಅವರು ಸಿಗದೆ ಎಲ್ಲ ಶಕ್ತಿ ಇರೋರಿಗೆ ಸಿಕ್ಕರು ಹಿಂಗೆ ಆಗೋದು. ಹೆಂಗಮ್ಮ ಇದ್ದೆ? ಯಾರು ಗೊತ್ತಾಯ್ತಾ? ಯಾರು? ಎಲೆಕ್ಷನ್ ನಿಂತಿದ್ಕು ಸಾರ್ಕಾಯ್ತು ಬಿಡಮ್ಮ. ನಾನು ಕೇಳೋಣ ತಡಿ, ಗ್ರಾಂಟ್ ಯಾವ್ದಾರು ಸ್ಯಾಂಕ್ಷನ್ ಮಾಡ್ತಾರೆ, ಯಾವ್ದಾರು ಖಾಲಿ ಇದೆ ಅಂತ ಕೇಳೋಣ. ಬರ್ತೀನಿ ವಾರದಲ್ಲಿ, ವಿಚಾರಿಸೋಣ. ತಪ್ಪಿ ನಿನ್ಗೆ ಗೌರ್ಮೆಂಟ್ ಕೈ ಹಿಡಿಲಿಲ್ಲ, ಯಾರು ಕೈ ಹಿಡಿಲಿಲ್ಲ ಅಂತಂದ್ರೆ ನನ್ನ ಕೈಲಿ 1 ತಿಂಗಳು ಸಂಬಳ ತಂದ್ಬಿಟ್ಟು ಹಾಕ್ತೀನಿ. ಏನಾಗುತ್ತೋ ಒಂದು ಚಿಕ್ಕದಾಗ ಪುಡ್ದಾಗ ಮಾಡ್ಕೊಡ್ತೀನಿ. ಇರೋ ಇದನ್ ಬಿಡು. ನಾನು ಶಿವನ್ ಪೂಜೆ ಮಾಡ್ತೀರಲ್ಲ, ಲಿಂಗ ಪೂಜೆ ಮಾಡ್ತೀರಲ್ಲ, ಅದೇ ನನ್ ಕರ್ಸ್ಕೊಂಡ್ ಬಂದಿರೋದು ಇವತ್ತು. ಕಟ್ಸು ಮೇಲೆ ಇನ್ನೂ ಅಗಲ ಬರುತ್ತಿರೋ ಸಾಕು, ಒಬ್ಬ ಅಜ್ಜಿ ಇರೋದಕ್ಕೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಬಹಳಷ್ಟು ದಿನಗಳ ನಂತರ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಹುಶಃ ನಾನು ಚುನಾವಣೆ ನಂತರವೇ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ಬೋದಿತ್ತು. ಎಷ್ಟೋ ಜನ ಕೇಳಿದ್ರಿ, ಸಿನಿಮಾ ರಿವ್ಯೂ ಮಾಡೋಗುರು, ಸೆಲೆಬ್ರಿಟಿಗಳ ಇಂಟರ್ವ್ಯೂ ಮಾಡೋಗುರು, ಆ ವಿಷಯದ ಬಗ್ಗೆ ಮಾತಾಡು, ಈ ವಿಷಯದ ಬಗ್ಗೆ ಮಾತಾಡು, ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೀತಿದ್ದಾವೆ, ಬೇಡದೇ ಇರೋಂಥ ಬೆಳವಣಿಗೆಗಳು ನಡೀತಿದ್ದಾವೆ, ಅದೆಲ್ಲದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿದ್ರಿ. ನಮ್ಮ ಹುಡುಗರುಗಳು ಕೂಡ ಮಾಡಬೇಕು ಅಂತಂದರು. ಮೇ ಬಿ ನನ್ನ ಚುನಾವಣೆಯ ನಂತರ ರಿಸಲ್ಟ್ಸ್ ಬಂದಮೇಲೆ ಸೋತ್ನ ಗೆದ್ದ ಸೆಕೆಂಡ್ರಿ. ಅದಾದ್ಮೇಲೆ ನಾನು ಮುಂಚೆ ಹೇಗಿದ್ದಾಗ ಆಕ್ಟಿವ್ ಆಗೋಗಿದ್ದಿದ್ರೆ ಬಹುಶಃ ಎಲ್ಲ ಏನು ಅನ್ಕೋತಿರೋ ಅಂತಂದ್ರೆ, ಎಲೆಕ್ಷನ್ ಟೈಮ್ನಲ್ಲಿ ಬಂದ ಮುಗಿಸ್ತಾ ಮುಗೀತ ಅಲ್ಲಿಗೆ ಅಂತ ಅನ್ಕೊಂಡ್ಬಿಡ್ತಿದ್ರು. ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದೇನಂತಂದ್ರೆ, ಚುನಾವಣೆ ಈ MP ಚುನಾವಣೆ ಬಂತಲ್ಲ, ಆ ಟೈಮಲ್ಲಿ ನಿಂತ್ಕೋಬೇಕಾದ್ರೆ ನಾನು ಹಿಡಿದು ಒಂದು ಅಜ್ಜಿಗೆ ಒಂದು ಮನೆ ಕಟ್ಟಿಸ್ಕೊಡೋ ಅಂತ ಭರವಸೆ ಕೊಟ್ಟಿದ್ದೀನಿ ನಾನು ಹೋದ ಎಲೆಕ್ಷನಲ್ಲಿ. ಆ ಭರವಸೆನ ಈಡೇರಿಸಬೇಕು ಅನ್ನೋಂಥದ್ದಿತ್ತು. ನಮ್ಮ ಹುಡುಗರುಗಳಿಗೆ ನಾನು ಹೇಳಿದಿಷ್ಟೇ, ಫಸ್ಟ್ ಏನಾದ್ರು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಆ ಅಜ್ಜಿಗೆ ಆ ಮನೆ ಕಟ್ಟಿಸ್ಕೊಡೋವಂಥ ಆರಂಭದ ಕಾರ್ಯ ಇರುತ್ತಲ್ಲ, ಅಲ್ಲಿಂದನೇ ಶುರು ಮಾಡಬೇಕು ಅಂತ. ಸೊ ಫೈನಲಿ ಇವತ್ತು ಆ ಅಜ್ಜಿ ಊರಿಗೆ ಬಂದಿದ್ದೀವಿ. ಇವತ್ತು ನಡೀತಾ ಇರುವಂಥ ಒಂದು ಕಾರ್ಯ ನನಗೆ ನನ್ನ ವೈಯಕ್ತಿಕವಾಗಿ ನನಗೆ ಖುಷಿ. ನನ್ನ ಮನೆಯಿಂದ ನಾನು ದುಡ್ದಂಥ ಹಣವನ್ನು ತಂದಾಕಿ ಒಂದು ಮನೆ ಕಟ್ಟಿಸ್ಕೊಡ್ತಿದ್ದೀನಿಲ್ಲ, ಯಾವುದೇ ಗೌರ್ಮೆಂಟ್ ಸಹಾಯದಿಂದಾಗಲಿ ಅಥವಾ ಇನ್ಯಾರ ಕಡೆಯಿಂದ ನಾನು ದುಡ್ಡು ಇಸ್ಕೊಂಬಂದಾಗಿರೋದ್ರಲ್ಲಿ ಮಾಡ್ತಿಲ್ಲ. ನನ್ನಿಂದ ಎಷ್ಟು ಸಾಧ್ಯವಾಗುತ್ತೆ ಇಷ್ಟು ದಿನಗಂಟ ದುಡ್ದು ತಂದು ಒಂದು ಚಿಕ್ಕದಾಗಿ, ಒಂದು ಸರಳವಾಗಿ, ಒಂದು ಚೊಕ್ಕ ಕುಟುಂಬ ನಿರ್ಮಾಣ ಮಾಡ್ಕೊಳ್ಳೋಣ ಅಂತ ಅಜ್ಜಿ ಊರಿಗೆ ಗುಬ್ಬಳ್ಳಿಗೆ ಬಂದಿದ್ದೀನಿ ಇವತ್ತು. ಬಹುಶಃ 1 ವರ್ಷ ಆಗಿದೆ ಅಜ್ಜಿಗೆ ನಾನು ಮಾತು ಕೊಟ್ಟು. ಗೌರ್ಮೆಂಟ್ ಅವ್ರು ಮಾತು ಕೊಟ್ಟರೆ 3-4 ವರ್ಷ ಬೇಕು. ಸಾಮಾನ್ಯ ಒಬ್ಬ ಮನುಷ್ಯ ದುಡ್ದಿರೋಂಥ ಹಣದಲ್ಲಿ ತಂದು ಕಟ್ಟಬೇಕು ಅಂತಂದರೆ ಟೈಮ್ ಬೇಕಾಗಲ್ವಾ? ತುಂಬ ಜನ ಟೀಕೆ ಮಾಡಿದ್ರು, ಅವನು ಬಂದನ ಬಿಟ್ಟನ ಅಂತೆಲ್ಲ ಅಂದರು. ನಾನು ಏನು ಮಾತು ಕೊಟ್ಟಿದ್ದೀನಿ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಎಷ್ಟೋ ಊರುಗಳಿಗೆ ಬರೋಕ್ಕಾಗಿಲ್ಲ, ಹೌದು, ನೀವು ಬೇಜಾರು ಮಾಡ್ಕೊಂಡಿದ್ದೀರಿ, ಬಟ್ ಎಲ್ಲ ಊರುಗಳಿಗೂ ನಾನು ಬರ್ತೀನಿ. ನನ್ನಿಂದ ಏನಾಗುತ್ತೆ ಅದು ಮಾಡ್ತೀನಿ. ನೆಕ್ಸ್ಟ್ ಯಾವುದೋ ಚುನಾವಣೆಗಳು ಬರ್ತಾವೆ, ಬೇಡ ಸ್ವಾಮಿ, ನಮ್ಮಂಥವ್ರಿಗೆ ಯಾವ ಎಲೆಕ್ಷನ್ನು ಬೇಡ, ಯಾವುದೂ ಬೇಡ. ಯಾಕೆಂತಂದರೆ ನನಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಕಳೆದೋಗ್ಬಿಟ್ಟೈತೆ. ನನ್ನ ಲೈಫಲ್ಲಿ ನಾನು ತೊಗೊಂಡಂಥ ಅತ್ಯಂತ ಕೆಟ್ಟ ನಿರ್ಧಾರ ಅಂತಂದರೆ ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಹೋಗ್ತಾಯಿಲ್ಲ, ಅದೇ ಕೆಟ್ಟ ನಿರ್ಧಾರ. ನಾನು ಬದಲಾಗ್ತೀನಿ ಸಾಕು, ನಮ್ಮ ಮನೆಯವ್ರನ್ನ ಬದಲು ಮಾಡ್ತೀನಿ. ಸಮಾಜನ ಬದಲು ಮಾಡೋಕ್ಕೆ ಯಾವ ಕಾರಣಕ್ಕೂ ಆಗಲ್ಲ. ಯಾಕೆಂತಂದ್ರೆ ಅವರು ವೈಯಕ್ತಿಕವಾಗಿ ಬದಲಾದ್ರೆ ಸಮಾಜ ಆಟೋಮೆಟಿಕಾಗಿ ಬದಲಾಗುತ್ತೆ ಅನ್ನೋಂಥದ್ದು ಸತ್ಯ ಅರಿವಾಗ್ಬಿಡೈತೆ. ಈಗೇನು ಅಂತಂದರೆ, ಎಲೆಕ್ಷನ್ ಟೈಮ್ನಲ್ಲಿ ಮಾತು ಕೊಟ್ಟಿದ್ದೀನಲ್ವಾ, ಸೋತ್ರು ಬರ್ತೀನಿ ಗೆದ್ದರು ಬರ್ತೀನಿ ಅಂತ. ಎಷ್ಟೋ ಜನ ತಪ್ಪು ತಿಳ್ಕೊಬಾರ್ದಲ್ವಾ, ಮತ್ತು ನನ್ನ ಆತ್ಮಸಾಕ್ಷಿ ನನಗೆ ಮೋಸ ಮಾಡಬಾರ್ದಲ್ವಾ. ಆ ಕಾರಣದಿಂದ ಇವತ್ತಿನಿಂದ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ನಾನು ದುಡ್ದಂಥ ಹಣದಲ್ಲಿ ಎಷ್ಟು ಮಾಡಬೇಕೋ ಅಷ್ಟು ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಎಲೆಕ್ಷನ್ ಸವಾಸ ನಮಗೆ ಬೇಡ, ನಮ್ಮ ಕೆಲಸ ಕಾರ್ಯಗಳಿಂದವೆ, ಅದನ್ನು ಮಾಡೋಣ. ಜನಗಳ ಕಷ್ಟ ಸುಖಕ್ಕೆ ನಾನು ಇರ್ತೀನಿ. ಕೆಲವರು ಪ್ರಚಾರ ಅಥವಾ ಇವನಿಗೆ ಏನಂತ ಹೇಳ್ತಾರದು ಪಬ್ಲಿಸಿಟಿ ಬೇಕು. ನೆವರ್. KR ಪೇಟೆನಲ್ಲಿ ಯಾವುದಾದ್ರೂ ಇವೆಂಟ್ಸಲ್ಲಿ, ಯಾವುದಾದ್ರೂ ವೇದಿಕೆಗಳಲ್ಲಿ, ಯಾವುದಾದ್ರೂ ಶುಭ ಸಮಾರಂಭಗಳಲ್ಲಿ ನಾನು ಕಾಣಿಸ್ಕೊಂಡ್ರೆ ನೋಡಿದ್ದೀರಾ? ಎಲೆಕ್ಷನ್ ನಂತರ ಕಾಣಿಸ್ಕೊಂಡ್ಬಿಡ್ತಿದ್ದೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು. ಯಾಕೆ ಹೇಳಿ? ಪ್ರಚಾರ ಬೇಕಾಗಿದ್ರೆ ನನಗೆ ಪ್ರಚಾರ ಬೇಕಾಗಿಲ್ಲ. ನಾನು ಏನು ಇನ್ಫಾರ್ಮೇಷನನ್ನು ಹಂಚಬೇಕಿತ್ತು, ಸ್ಪ್ರೆಡ್ ಮಾಡಬೇಕಿತ್ತು, ಅದನ್ನು 2 ಎಲೆಕ್ಷನಲ್ಲಿ ಮಾಡಿದ್ದೀನಿ. ಇವತ್ತಿಂದ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅವು ನಿಮ್ಮ ಮುಂದೆ ಬರ್ತವೆ. ಕೆಲವರು ಹೇಳಿದ್ರೆ ಏನು ಮಾಡ್ತಿಲ್ಲ ಅಂತ. ನಾವು ಮಾಡೋ ಕೆಲಸ ಕಾರ್ಯಗಳು ನಿಮ್ಮ ಮುಂದೆ ಬರ್ತವೆ. ಎಸ್ಟಿಮೇಟ್ ಕೇಳಿದ್ದೀನಿ ಮನೆಗೆ. ಗಾರೆ ಕೆಲಸದವರು ಅಥವಾ ಮನೆ ಕಟ್ಟೋರು ಹೇಳ್ತಾರಲ್ಲ, ಒಂದು 2.5-3 ಲಕ್ಷ ಬೇಕಾಗ್ಬೋದು ಸರ್ ಅಂತ ಹೇಳ್ತವ್ರೆ. ಅಂದರೆ ಒಬ್ಬರು ಅಜ್ಜಿ ಇರೋದು ಅಲ್ವಾ, ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂತ ಒಂದು 15 ಅಡಿ ಹಿಂಗೆ ಒಂದು 2.5-3 ಲಕ್ಷ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಎಷ್ಟಾಗುತ್ತೆ ಅಷ್ಟು ಅರೇಂಜ್ ಮಾಡೋದಕ್ಕೆ ನಾನು ಸಾಧ್ಯ. ಬಟ್ ಯಾರು ಯಾವುದೇ ಕಾರಣಕ್ಕೂ ಆರ್ಥಿಕ ಸಹಾಯ ನನಗೆ ಬೇಡ. ಯಾರಾದರೂ ಸುತ್ತಮುತ್ತ ನೋಡೋವಂಥವ್ರು ಅಥವಾ ಮನಸ್ಥಿತಿ ಇರೋವಂಥವ್ರು, ಮೀನ್ಸ್ ಒಳ್ಳೆ ಮನಸ್ಥಿತಿ ಇರೋವಂಥವ್ರು,
ಮಾನವೀಯತೆ ಗುಣ ಇರುವಂಥವ್ರು. ನಾವು ಏನಾದರೂ ಹೆಲ್ಪ್ ಮಾಡ್ತೀವಿ ಅಂತಂದರೆ ಸಿಮೆಂಟೋ ಇಟ್ಗೆನೋ ಅಥವಾ ಯಾವುದಾದ್ರೂ ಮನೆ ಕಟ್ಟೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಸಹಾಯ ಮಾಡ್ಬೋದು. ನಾನು ನಂಬರ್ ಹಾಕಿರ್ತೀನಿ, ಫೋನ್ ಮಾಡಿ. ಕೆಲವೊಂದು ಫೋನ್ಗಳನ್ನ ಎತ್ತಕ್ಕಾಗದೆ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ. ರೀಸನ್ ಏನು ಅಂತಂದರೆ ಇಲ್ಲೇ ಹೇಳ್ಬಿಡ್ತೀನಿ, ಎಲ್ಲೋ ಗಾಡಿ ಹಿಡ್ಕೊಂಡ್ಬಿಟ್ಟವ್ರೆ ಪೊಲೀಸರು, ಹಣ ಒಂಚೂರು ಫೋನ್ ಮಾಡಿ ಹೇಳೋಣ, ನಾನು ಇನ್ಫ್ಲೂಯೆನ್ಸ್ ಮಾಡಬೇಕು. ಮತ್ತು ಹಣ ಮನೆಯವ್ರನ್ನೆಲ್ಲ ಎದುರಾಕೊಂಡು ಯಾವುದೋ ಹುಡುಗಿನ ಮದುವೆ ಆಗ್ಬಿಟ್ಟಿದ್ದೀನಿ ಹಣ ಎಲ್ಲೋ ಕರ್ಕೊಂಡ್ಬಿಟ್ಟಿದ್ದೀನಿ ಹಣ ಅಮೌಂಟ್ ಬೇಕು, ಕಾಲೇಜ್ ಫೀಸ್, ಈ ರೀತಿ. ಮತ್ತು ಇನ್ಯಾರು ನೀವು ಕಾಲೇಜ್ ಫೀಸ್ ಕೊಟ್ಟೇ ಕೊಡ್ತೀರ ಅನ್ನೋ ಕಾರಣಕ್ಕೆ ನಿಮ್ಗೆ ಮಾಡಿದ್ದೀನಿ ಅಂತ ಅಂದ್ಕೊಂಡು ಒಬ್ಬ ಕಾಲೇಜ್ ಫೀಸ್ನೂ ಹಾಕ್ಸ್ಕೊಂಡ. ಫೋನ್ ಸ್ವಿಚ್ ಆಫು. ಕಾಲೇಜ್ ಅಡ್ಮಿನಿಸ್ಟ್ರೇಟಿವ್ ಫೋನ್ ಮಾಡಿ ಕೇಳಿದ್ರೆ ದೊಡ್ಡ ಫ್ರಾಡ್ ಸರ್ ಅವನಂತಂದ್ರು. ಈ ಥರ ಮಾಡಿ ಸಾಕಾಗ್ಬಿಟ್ಟೈತೆ. ಅದಕ್ಕೆ ಫೋನ್ಗಳನ್ನ ಎತ್ತುತ್ತಿಲ್ಲ. ದಯವಿಟ್ಟು ಏನಾದರೂ ಇನ್ಫಾರ್ಮೇಷನ್ ಇದ್ರೆ, ಏನಾದರೂ ನಿಮ್ಗೆ ಕಷ್ಟ ಇದ್ರೆ ನನಗೆ ಫೋನ್ ಮಾಡಿ. ಅದಕ್ಕೆ ಮಾತ್ರ ಹೇಳ್ತಿರೋದು. ಕಷ್ಟ ಮೀನ್ಸ್ ಹಣ ಸಹಾಯ ಮಾಡಿ ದಯವಿಟ್ಟು ನಂಗೆ ಮಾಡಬೇಡಿ. ನಾನೇ ತುಂಬ ಕಷ್ಟದಲ್ಲಿದ್ದೀನಿ, ನೀವೇ ನನಗೆ ಬೇಕಾದ್ರೆ ಸಹಾಯ ಮಾಡಿ. ಸಹಾಯ ಮೀನ್ಸ್ ನಿಮ್ಮಲ್ಲಿ ಏನಾದರೂ ಹೋರಾಟ ಮಾಡಿ ಪಡ್ಕೊಳ್ಳೋವಂಥದ್ದಿದ್ರೆ ಅದಕ್ಕೆ ನಾನು ಬಂದು ನಿಂತ್ಕೊಳ್ತೀನಿ. ಅದು ಬಿಟ್ಟು ಅಜ್ಜಿ ಬರ್ತಾವ್ರೆ, ಈಗ ಮಾತಾಡ್ತೀನಿ ಬನ್ನಿ. ಈಗ ಏನಮ್ಮ ಸಮಾಚಾರ? ನಮಸ್ಕಾರ. ನಮಸ್ಕಾರ ನಾವು ಮಾಡ್ಬೇಕು, ದೊಡ್ಡವ್ರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಮನೆ ಕಟ್ಸಕ್ ಬಂದ್ಬಿಟ್ಟೆ. ತಾವು ಬರ್ದ ಹೋಗಿದ್ರೆ ನಾನು ಬರ್ತಿದ್ದಿಲ್ಲ. ನಾವು ಬರ್ದಾಗ್ರಿ ಬರ್ತಿದ್ದಿಲ್ವಾ? ಯಾಕೆ ಹಂಗಾಯ್ತದ? ಅಲ್ಲಿ ತಿರ್ಗ ಬರ್ಬಾರ್ದೆ. ಅದೆಲ್ಲ ಸರಿ ಒಲಿ. ಊರ್ ಬಿಟ್ಬಿಟ್ಟು ಕಾಡಿಗೆ ಯಾಕೆ ಬಂದಿದ್ದೀನಿ ನೀನು? ಯಾರ ಕಷ್ಟ ಸುಖ ಅಂದಂಗ ನೋಡೋರು ಯಾರ ಬಂದಿದ್ದ? ಇಲ್ಲಿ ಬಿದೋಗಿದೋಗ್ಬಿಟ್ರೆ ಏನ್ ಮಾಡಿ? ಮರ ಅವಲ್ಲ, ಮರ್ಕೊಂಡ್ ನೋಡ್ತಾವ ನಿನ್ನ. ಇದ್ರಲ್ಲೆಲ್ಲ ಅಮ್ಮ ಎಲ್ಲ ಊರಲ್ಲಿ ಮನೆ ಕಟ್ಕೊಂಡ್ರೆ ಕಾಡು ಬಂದೈತಲ್ಲ ಅಂತ. ನೀನ್ ಹೆಂಗಂತೆ ಏನಂತ? ನೀವ್ ಬರ್ತಾ ಇರ್ತೀವಿ ನಾವು ದಿವಸ ಅಂದ್ರಂತಲ್ಲ. ಅವ್ರ ಜೀವನದಲ್ಲೆಲ್ಲ ಬರ್ತಾ ಇರ್ತಾರೆ ಬಿಡ. ಅವ್ರ ಇನ್ನ ಅವ್ರ ಪ್ರವೇಶ ಮಾಡಿರೋ ಬದುಕೆ ಬೇರೆ ಅಲ್ವಾ, ಬರ್ಲೇಬೇಕಲ್ವಾ. ನಾವೇ ಎಲೆಕ್ಷನ್ಗೆ ಬೇಡಿ ಅಂತ ಇದೀವಿ ಕಣ. ಎಲೆಕ್ಷನ್ ನಮ್ಗೆ ಬೇಡ ಇನ್ನು. ನಾವು ಬೇಡ ಅಂತ ಇದೀವಿ. ಕೆಲವೊಂದು ಮಾತು ಕೊಟ್ಬಿಟ್ಟಿದೀನಿ, ಮೂರಲ್ಲಿ ಮತ್ತೊಬ್ಬ ಆಗ್ಬಿಡ ಸುಳ್ಳ ಅಂತ ಅನ್ಸ್ಕೋಬಾರ್ದು ಅಂತ. ಕಷ್ಟಾರು ಸರಿ ಮಾಡ್ಬಿಡೋಣ ಮಾತು ಕೊಟ್ಟಿರೋದನ್ನ ಅಂತ ಬಂದಿರೋದು. ಸಮಾಜ ಸೇವೆ ಎಲೆಕ್ಷನ್ ನಮ್ಗೆ ಬೇಡ. ನೀವು ಮಾಡ್ತಾ ಇರೋದು ಡ್ಯಾಡಿ ಅನ್ಬೇಡಿ, ಡ್ಯಾಡಿ ಅನ್ಬೇಡಿ. ಒಂದ್ ದಿವಸ ಒಳ್ಳೇದ್ ಆಗ್ಬೋದು. ಮನೆ ಕಟ್ಕೊಂಡ್ ಬಂದಿತ್ತಲ್ಲ, ಬರೀ ಮರ ಮಾರಿದ್ರು ಸಾಕು. ನಾನು ತುಂಬಾ ಬಡವ ಅಜ್ಜಿ ಅನ್ಕೊಂಡ್ರೆ ಇಲ್ಲಿರೋ ಜಂಗಲ್ ಮರಗಳವಲ್ಲ, ಮರ ಮಾರಿದ್ರು ಇದ್ ಕೊಟ್ಬಿಟ್ರೆ 10 ಲಕ್ಷ ಬರ್ತದೆ. ಚಂದನ್ ಶೆಟ್ಟಿ ಎಲ್ಲ ಬಂದಿದ್ದಾನು. ನಿಮ್ಗೂ 10 ಎಕರೆ ಇಲ್ವಲ್ಲಣ್ಣ? ನಿಮ್ಗೂ 10 ಎಕರೆ ಇಲ್ಲ? ಅಲ್ಲ ಎಷ್ಟು ಒಮ್ಮಗೆ ಅಣ್ಣ, ಇಡೀ ನನ್ನ ಫ್ಯಾಮಿಲಿ, ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ತಮ್ಮ, ನನ್ನ ಹೆಂಡತಿ ಎಲ್ಲಾರ ಹೆಸರು ಸೇರ್ಕೊಂಡ್ರಕ್ಕ 1.5 ಎಕರೆ ಜಮೀನು ಇಲ್ಲ. ನಾನ್ ಬಡವನ, ಅಜ್ಜಿ ಬಡವನ. ಈಗ 10 ಎಕರೆ ಇಟ್ಟಿರೋಳು. ಒಂದ್ ಕೆಲಸ ಮಾಡೋ, ನಿನ್ಗೆ ಮನೆ ಕಟ್ಕೊಡ್ತೀರ ನಾನೇ ಅಲ್ವಾ? ನೀನ್ ಯಾರು ನೋಡಿದಲ್ವಾ ಮನೇಲಿ? ಎಲ್ಲಾ ಜಮೀನು ನನ್ನ ಹೆಸರು ಬರ್ಬಿಡು. ಬರ್ದಾಗದೇನೋ ಎಡವರೆಯ ಬರ್ದಾಕ್ಬಿಟ್ಟಿದ್ಯಾ? ಅವ್ರು ಮೊಮ್ಮಗಂಗೆ ವಿಲ್ಲು ನೋಡ, ಅದು ಗೊತ್ತು ವಿಲ್ಲುವೇ. 2.5 ಅಲ್ಲಿ ನಾನ್ ನಿಜವಾಲುವೆ ಆ ಮನೆ ನೋಡ್ಬಿಟ್ಟು ಪಾಪ ಯಾರು ನೋಡಿಲ್ಲ ಅಜ್ಜಿಗೆ. ನಡಿಯತ್ತೆಗೆ ನಮ್ಮ ಅಮ್ಮ ನಾನು ಹೇಳಿದ್ದು, ಅದ್ ಏನಾರು ಸರಿ ಒಂದ್ 3 ತಿಂಗಳು ಹೋಗಿ ದುಡ್ದು ಬಿಡೋಣ ತಂದಿಲ್ಲ. ಆಕಳ ಗಾರೆ ಕೆಲಸ ಯಾರನ್ನ ಫೋನ್ ಮಾಡಿ ಕೇಳಿದಿಲ್ಲಣ್ಣ, 2.5-3 ಲಕ್ಷ ಆಯ್ತದೆ ಅಂದೆ ಅಣ್ಣ. ಬೇರೆ ಆಮೇಲೆ ಜೀವ ಡಕ್ಕಂತು. ಸದ್ಯಕ್ಕೆ ನನಗೆ 3 ಲಕ್ಷ ಅಂದ್ರೆ ದೊಡ್ಡದೀಗ ಅದು. ನೀನ್ ನನಗಿಂತ ದೊಡ್ಡ ಶ್ರೀಮಂತ ನಿನಗ. ಇದ್ರು ನೋಡೋರಿಲ್ಲ, ನೀನ್ ಮಾಡೋದ ಸರಿ, ನೀನ್ ಮಾಡ್ಕೊಡು. ಅಷ್ಟೇ. ಆಮೇಲೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನನ್ ಕೈಲಿ ಏನಾಗುತ್ತೋ ಚಿಕ್ಕದಾಗಿ ನಿನ್ ಅಲ್ಲಿ ಬಿದೋಗ ಮನೆಗಿಂತ ಇಲ್ಲಿ ಆರಾಮಾಗಿ ಮಳೆ ಬಂದ್ರು ನೆನೆದಂಗೆ ಆರಾಮಾಗಿರ್ಬೋದು ಅಂತ ಮನೆ ಕಟ್ಸ್ಕೊಡ್ತೀನಿ. ನಾನು ಬೇಜಾನ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದ್ ಒಳ್ಳೆ RCC ಮನೆ ಮಾಡಿಸ್ಕೊಡ್ತಿಲ್ಲ, ಒಂದ್ ಸೀಟನ್ ಮನೆ ಖುಷಿಯಾಗಿರೋ ಮಾಡ್ಕೊಡ್ತಾ ಇದೀನಿ. ಯಾವ್ದಾ ಗೌರ್ಮೆಂಟ್ ದುಡ್ಡಲ್ಲ ಇದು, ಸ್ವಂತ ದುಡ್ಡು ನೆನಪಿರ್ಲಿ. ಆಮೇಲೆ ನೀವು ಮೊಮ್ಮಕ್ಳು, ನೀವು ಏನಾಗುತ್ತೆ ಸಣ್ಣ ಪುಟ್ಟದ್ ಮಾಡ್ಕೊಳ್ಳಿ, ಸಣ್ಣ ಪುಟ್ಟದು ಎಲ್ಲ ನನ್ನ ಒಬ್ಬನ ಮೇಲೆ ಭಾರ ಹೊರಿಸ್ಬೇಡಿ. ನಾನು ಹೊಸ್ತಾಗ 9 ತಿಂಗಳಾಗಿ ಮದುವೆ ಆಗಿ ನನ್ನ ಭಾರಗಳು ಬೇಜಾರವೇ ತಲೆ ಮೇಲೆ. ಕೇರ್ಪೇಟೆ ಹತ್ರ ಉಚ್ಚನಹಳ್ಳಿ ನಮ್ಮೂರು. ಇದು ಬಂದು ಹಿಂಗೆ 13 ಅಡಿ, ಹಿಂಗೆ 19 ಅಡಿ. 19ವರೆ 13ವರೆ, 13ವರೆ ಹಿಂಗೆ 13ವರೆ, ಹಿಂಗೆ 19ವರೆ. ಕಟ್ಸ ಮೇಲೆ ಇನ್ನೂ ಅಗಲ ಬರುತ್ತಿದ್ದು ಸಾಕು. ಒಬ್ಬ ಅಜ್ಜಿ ಇರೋದಕ್ಕೆ. ಈ ಕಡೆ ಮೈನ್ ಡೋರು, ಆಮೇಲೆ ಅಂತ ಕಾಲಕ್ಕೆ ಮೈನ್ ಡೋರು ಪಕ್ಕದಲ್ಲಿ, ಈ ಕಡೆಗೆ ಅಗ್ನಿ ಮೂಲೆ, ಅಡಿಗೆ ಮನೆ. ಆ ಕಡೆ ಬಂದು ಈಶಾನ್ಯ ಮೂಲೆ, ಅಲ್ಲಿ ಪೂಜೆ ರೂಮ್ ಮಾಡ್ಕೊಳ್ಳಿ. ಬೇಕಂದ್ರೆ ಅದು ಮೂಲೆ, ಅದಕ್ಕೆ ಬಟ್ಲು ಮನೆ ಮಾಡ್ಕೊಳ್ಳಿ. ಕುಬೇರ ಮೂಲೆಯಲ್ಲಿ ಮಲ್ಕೋ. ಇನ್ನೊಂದು 10 ಎಕರೆ ಮಾಡಿವೆ. ಮಳೆನೆ ಬಂದ್ಬಿಡ್ತು, ಪೂಜೆ ಮಾಡ್ಸಿದ ಚೆನ್ನಾಗಿದೆ.
ನಾನು ಬಂದೆ ಅಲ್ಲಿಗೆ, ಅಪ್ಪ ನಂಗೊಂದು ಮನೆ ಬಿದ್ದೋಗ್ಬಿಟ್ಟೈತೆ, ನಾನು ಆಯ್ತು ಬಿಡಮ್ಮ ಗೆದ್ರೆ ಪಕ್ಕ ಮಾಡ್ಕೊಡ್ತೀನಿ, ಗ್ರಾಂಟ್ ಏನೋ ಬರ್ತದೆ ಅಂತ ಹೇಳ್ದಂಗೆ. ಅಲ್ಲಿ ಬಾಯಿ ತಪ್ಪು ಅಥವಾ ನನ್ನ ಬಾಯಿಲ್ ಬಂದ್ಬಿಡ್ತಾ ಗೊತ್ತಿಲ್ಲ, ಸೋತ್ರು ಗೆದ್ರು ಅದೇನಾಗೋದು ಅದು ಮಾಡ್ಕೊಡ್ತೀನಿ ಹಂಗ ಮಾಡ್ಬಿಟ್ಟು ಸೋತ್ರುವೆ ಗೆದ್ರುವೆ ಬಂದ್ಬಿಡ್ತು ಬಾಯಿಲಿ. ಏನು ಮಾಡಕ್ಕಾಗಲ್ಲ ಅದು. ಬಾಯಿಲಿ ಬಿಟ್ಟು ಆಮೇಲೆ ಈಗ ಆ ಮಾತು ಹೇಳ್ಬಿಟ್ಟು ನಾನು ತಪ್ಪದೆ ಅಂತಂದ್ರು ಪ್ರತಿದಿನ ಮಲ್ಕೋಬೇಕು, ನೆಮ್ಮದಿ ನಿದ್ರೆ ಮಾಡಕ್ಕಾಗಲ್ಲ. ಅಲ್ಲೊಂದು ಮಾತು ಕೊಟ್ಟಿದ್ದೀನಿ. ಆಮೇಲೆ ಆ ಭಗವಂತ ಲಿಂಗ ಪೂಜೆ ಮಾಡ್ತಿಲ್ಲ ಅಮ್ಮ, ಆ ಭಗವಂತ ಸುಮ್ಮನೆ ಕೂರ್ಸಕ್ ಬಿಡಲ್ಲ. ಏನಪ್ಪಾ ಮಾಡ್ಕೊಡೇವಿ ಅಮ್ಮನ ಪೂಜೆ ಭಕ್ತಿ ಇಡಿಸ್ಬಿಟ್ಟಿರ್ಬೇಕು ದೇವ್ರಿಗೆ, ಯಾರಿಗೂ. ನಿನ್ನ ಶಿವ ಮೆಚ್ಬಿಟ್ಟು ಬರದಾ, ಫೋನ್ ಮಾಡ್ತೀನಿ ನಾನು, ಸ್ಟಾರ್ಟ್ ಮಾಡಿ. ಫೈನಲಿ ಏನೋ ಒಂದು ಒಪ್ಕೊಂಡಿದ್ದಂತ ಒಳ್ಳೆ ಕಾರ್ಯನ ಅದೇನ್ ಹೇಳ್ತಾರೆ ಅದಕ್ಕೆ ಅಡಿಪಾಯ ಹಾಕ್ಬಿಟ್ಟು ಹೋಗ್ತಾ ಇರುವಂತ ದಿನ ಇವತ್ತು. ಖುಷಿ ಆಗ್ತಿದೆ ನನಗೆ. ಇನ್ನು ಒಪಿನಿಯನ್ ಅಂತ ಕೇಳ್ಬೇಕು ಅಂದ್ರೆ ಈಗ ನಮ್ಮಮ್ಮ ನನ್ನ ಹೆಂಡ್ತಿದ್ದಾರೆ ಇಬ್ರು, ಅವ್ರನ್ನು ಕೇಳ್ಬಿಡಿ ಅವ್ರು ಏನಂತಾರೆ ಅಂತ. ಖುಷಿಯಾಗಿದ್ದಾರ ಏನು ಅಂತ ಗೊತ್ತಿಲ್ಲ ನನಗೆ. ಅದೇ ಮನೆಗೆ ಮಾರಿ ಹೊರಕ್ಕೆ ಉಪಕಾರ ಮಾಡ್ತಾವನೆ, ನಮ್ಗೆ ಏನು ಅದೇ ಇಲ್ಲ ಮಾಡ್ಕೊಡ್ತಾವನೆ. ಏನ್ ಮಾಡೋನು, ನಮ್ಮನೆ ಕಟ್ಟುವಾಗ್ಲೇ ಏನು ಕೆಲಸ ಮಾಡ್ಲಿಲ್ಲ, ಹೆಂಗ ಹೊರಗಡೆರ್ಗಾಲ ಮಾಡ್ಲಿ. ಮಾಡೋದು ತಪ್ಪ ಕೆಟ್ಟ ಸರಿನದು ಏನೋ ಸರಿ, ಏನು ಇಲ್ಲ. ನೋಡಿ ನಮ್ಮ ಅಮ್ಮಂಗೆ ಆಕ್ರೋಶ ಏನ್ ಗೊತ್ತಾಯ್ತು, ಅಮ್ಮಂಗೆ ಮಾಡಿಸ್ತಿರೋದಕ್ಕೆ ಬೇಜಾರಾಗಿಲ್ಲ. ಆದ್ರೆ ನಾನು ನಮ್ಮನೆ ಕಟ್ಬೇಕಾದ್ರೆ 2 ಕಾಗೆ ಹರಿಸಿದೆ ಅವ್ರಿಗೆ. ಕಾಂಪೌಂಡ್ ಬೇಡ ಅಂತಿದ್ರು, ಕಾಂಪೌಂಡ್ ಮಾಡ್ಸಮ್ಮ ಬೇಕು, ಅದು ಚೆನ್ನಾಗಿರ್ತದೆ ಕಾಂಪೌಂಡು, ನಂಗೆ ಕೊಡ್ತೀನಿ ದುಡ್ಡ ಮಾಡಿಸ್ತೀನಿ ಅಂತಂದೆ. ಅಂದ್ಬಿಟ್ಟು ಮಾಡಿಸ್ಬಿಟ್ರು. ಗ್ಯಾಪಲ್ಲಿ ಇಂಡಿಯನ್ ಟಾಯ್ಲೆಟ್ ಬೇಕು ಅಂತಂದ್ರು, ನಾನು ಇಲ್ಲ ವೆಸ್ಟರ್ನೇ ಬೇಕು, ಅದಕ್ಕೂ ನಾನು ದುಡ್ಡು ಹಾಕ್ತೀನಿ, ಫೋನ್ ಪೇ ಮಾಡಿಸ್ಬಿಡ್ತೀನಿ ಅಂತ ಮಾಡು ಅಂತಂದ್ಬಿಟ್ಟು 2 ಕಾಗೆ ಹರಿಸ್ಬಿಟ್ಟಿದ್ದೀನಿ. ಮತ್ತೆ ಆಯಾ ಪೂಜೆ ದಿನ ಬಂದು ಓದೋನು ಅಂದ್ರೆ ಒಂದ್ 2 ದಿನ ಮುಂಚೆ ಇವ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಗೃಹ ಪ್ರವೇಶ ಅನ್ನೋ ಟೈಮಲ್ಲಿ ಬಂದಿದ್ದೆ ನಾನು. ಅದಕ್ಕೆ ಅವ್ರಿಗೆ ಕೋಪ ಹತ್ಬಿಡೈತೆ, ಅಷ್ಟೇನೇನಿಲ್ಲ. ನೀವು ನಂದು ಏನಿಲ್ಲ, ನನ್ಗಂತೂ ಖುಷಿ ಆಗ್ತದೆ. ಏನು ಮಾಡೋಕ್ಕಾಗಲ್ಲ, ಜನ ಏನ್ ಮಾಡಿದ್ರು ಮಾತಾಡ್ತಾರೆ. ಮಾತಾಡೋರ್ಗೆ ಹೇಳ್ತಾ ಇದೀನಿ, ವಿಡಿಯೋ ಮಾಡಿ ಇವಾಗೆಲ್ಲ ಇದನ್ನ ಮಾಡ್ಕೊಂಡು ಹಿಂಗ್ ಮಾಡ್ತಾ ಇದೀವಿ, ಹಿಂಗಿದೆ ಅಂತ ಹೇಳಿದ್ರೆ ಯಾಕೆ ಮಾಡ್ಬೇಕು ಅಂತಾರೆ. ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಸೊ ನಮ್ ಕೆಲ್ಸನ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಪಾಪು ನೀನೇನು ಹೇಳ್ತೀಯ? ಅವನೇ ಕೇಳ್ತೀಯ ಅಮ್ಮ. ಇನ್ನೊಂದು ಏನ್ ಗೊತ್ತಾ, ನಿಂಗೆ ಹೇಳ್ತೀನಿ ಕೇಳಿಲಿ ಏನಮ್ಮ, ನೀನೇ ಆಗ್ಲಿ ನಾನೇ ಆಗ್ಲಿ ಪ್ರಪಂಚದಲ್ಲಿ ಯಾವನೇ ಆಗ್ಲಿ ಅವ್ರ ಮನೆಯಿಂದ ದುಡ್ಡು ತಗೊಂಡೋಗ ಏನೋ ಮಾಡ್ತಾನೆ ಅಂತಂದ್ರೆ ಲಾಭ ಇಲ್ಲದೆ ಯಾರೂ ಮಾಡಲ್ಲ. ನನಗೂ ಒಂದು ಲಾಭ ಇತ್ತು ಕಣಮ್ಮ. ಏನು ಇವತ್ತು ನಮ್ಮಪ್ಪ ನಿನ್ ಗಂಡ ಅವತ್ತು ನೀನ್ ದಾನ ಧರ್ಮ ಮಾಡ್ತಿಲ್ಲ ಗೊತ್ತಿಲ್ಲ, ನಮ್ಮಪ್ಪ ಮಾಡೋ ದಾನ ಧರ್ಮದಿಂದ ಇವತ್ತು ನಮ್ಮನ್ ದೇವ್ರು ಚೆನ್ನಾಗಿಟ್ಟವನೆ. ನಾವು ಮಾಡೋ ಪುಣ್ಯದ ಕೆಲಸ ಆಯ್ತಲ್ಲಮ್ಮ, ನಾಳೆ ದಿನ ಮುಂದಿನ ಪೀಳಿಗೆಗೆ ಕಾಪಾಡೋದೇ ಭಗವಂತ. ನಾವು ಮಾಡಿದ ಒಳ್ಳೆ ಕೆಲಸ ಕಾರ್ಯಗಳು ಆ ಮಕ್ಳನ್ನ ಕಾಪಾಡುತ್ತೆ. ಆ ಮಕ್ಳು ಒಳ್ಳೆ ಕೆಲಸ ಕಾರ್ಯ ಮಾಡ್ಕೊಂಡೋದ್ರೆ ಸಮಾಜದಲ್ಲಿ ಹಂಗೆ ಮುಂದಕ್ಕೆ ಹೋಗ್ತಾ 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 ಆ ವಂಶಾಭಿವೃದ್ಧಿ ಆಗಿರ್ಬೋದು, ಆ ಮನೆತನದ ಹೆಸರಾಗಿರ್ಬೋದು ಚೆನ್ನಾಗಿರುತ್ತೆ. ಅಷ್ಟೇನು ಏನೂ ಇಲ್ಲ. ನಾನು ಇವತ್ತೆಲ್ಲೋ ನಾನು ದುಡ್ದಿದ್ದು ತಗೊಂಬಂದಿಲ್ಲ ಹಾಕ್ಬಿಟ್ಟು, ಅಯ್ಯೋ ನಾನು ಏನೋ ಹಾಕ್ಬಿಟ್ಟು ಮಾಡ್ಬಿಟ್ಟೆ, ಅಯ್ಯೋ ಹೊಂಡೈತಲ್ಲ ದುಡ್ದಿದ್ದು, ಅಯ್ಯೋ ನಂಗೆ ನಾಳೆಗೆ ಇನ್ನೇನೋ ಲಾಭ ಆಗುತ್ತೆ, ಯಾವ ದುರುದ್ದೇಶನೂ ಇಲ್ಲ. ಮಾತು ಅನ್ನುವಂಥದ್ದು ಇಲ್ಲಿಂದ ಬಂದಿತ್ತು, ಅದು ಕಾರ್ಯರೂಪಕ್ಕೆ ಬರಬೇಕು ಅಂತಂದ್ರೆ ನಾನು ಮಾಡ್ಬೇಕಿತ್ತು, ನಾನು ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಇದು ಏನು ಚೈನ್ ಇಟ್ಬಿಟ್ಟು ಇದ್ ಮಾಡಿದಾಗ ಅಯ್ಯೋ ಇದೆಲ್ಲ ಏನಕ್ಕೆ ಬೇಕಾಗಿತ್ತು, ಇದ್ರೆ ಮಾಡ್ಬೇಕಿತ್ತು, ಇಲ್ಲೇ ಸುಮ್ನೆ ಇರ್ಬೇಕಿತ್ತು ಅಂತ ತುಂಬಾ ಜನ ಅಂದ್ರಲ್ಲ. ಬಟ್ ಈ ವಜ್ಜಿಗೆ 10 ಎಕರೆ ಇದೆ ಜಮೀನು, ಇದು ಇಟ್ಬಿಟ್ಟು ಮಾಡ್ಬೋದಾಗಿತ್ತಲ್ವಾ. ಬಟ್ ಅದನ್ನೇ ಹೇಳೋದು. ಆಮೇಲೆ ಇನ್ನೊಂದು, ನಾನು ನನ್ಗೇನಂತಂದ್ರೆ ಯಾರು ಮರುಗ್ಬಿಟ್ರೆ ನನ್ ಏನು ವಿಚಾರಿಸಕ್ಕೆ ಹೋಗಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಅಜ್ಜಿ ಇಲ್ಲ ಕಣಪ್ಪ ಏನು ಇಲ್ಲ ನಂಗೆ ಇದೊಂದೇ ಮನೆ ಅಂತ ಹೇಳ್ತು. ಬಟ್ ನಂಗೆ ಗೂಸ್ ಬಂಸಿ ಇವತ್ತಲ್ಲಿ 10 ಎಕರೆ ಜಮೀನ್ ಐತೆ ಅಂತ ಎಲ್ಲ ಅಜ್ಜಿದೆ ಅಂತ. ಬಟ್ ಅದು ತರ್ಕಾಸು ಮತ್ತೆ ಕಾಡ್ ತರ ಆಗ್ಬಿಟ್ಟೈತೆ, ಕಾಡ್ಗಲ್ಲೆಲ್ಲ ಇದ್ರೋದ್ರಿಂದ ಅಂತದ್ರಲ್ಲಿ ಏನು ಬೆಳೆಯೋದಕ್ಕೆ ಆಗಲ್ಲ, ನೋ ಯೂಸು. ಬಟ್ ಅದು ಜಮೀನು ಅನ್ನೋಂಥದ್ದು ವ್ಯಾಲ್ಯೂ ಇದ್ದೇ ಇರುತ್ತಲ್ವ ಜಮೀನಿಗೆ. ಸೊ ಏನೋ ಸುಳ್ಳು ಹೇಳಿದ್ರ ನಿಜ ಹೇಳಿದ್ರ ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡ್ಬೇಕು. ಟೀಕೆ ಮಾಡೋರು ಟಿಪ್ಪಣಿ ಮಾಡೋರೆಲ್ಲ ಯಾರು ಬರಲ್ಲ ಕಣೆ. ಚೈನ್ ಎಲ್ಲ ಯಾಕೆ ಕಡೆ ಇಟ್ಬಿಟ್ಟು ಮಾಡ್ಬೇಕಿತ್ತು, ಪರಿಸ್ಥಿತಿ ಅವತ್ತು ಹಂಗಿತ್ತು. ಗಾಡಿ ಅವ್ರು ಯಾರು ಬಾಡಿಗೆನ ಹೊಡಿತಿರ್ಲಿಲ್ಲ. ಕೊನೆ ದಿನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದೀನಿ, ಇನ್ನೊಂದೊಂದ್ ದಿನ ಎಕ್ಸ್ಟ್ರಾ ಹೊಡಿರೋಣ ಸಾಕು ಕೊಡ್ತೀನಿ ಅಂತ. ಪಾಪ ಅವ್ರಿಗೂ ಕಮಿಟ್ಮೆಂಟ್ ಇರ್ತಲ್ಲ, 3 ದಿನ ಬಿಟ್ಕೊಡ್ತಿದ್ದೆ ಪೇಮೆಂಟ್ ನಾನು ಗಾಡಿ ಅವ್ರಿಗೆಲ್ಲ. ಆ ಸಿಚುವೇಶನ್ ಅಲ್ಲಿ ನನ್ ಚೈನ್ ಅಡ ಇಡ್ಲೇಬೇಕಿತ್ತು. ಯಾಕೆಂತಂದ್ರೆ ನಾನು ಹಿಡ್ದೆ 3 ದಿನ ಸೈಲೆಂಟ್ ಆಗಿ, ಇನ್ನೊಂದ್ 3 ದಿನ ಸೈಲೆಂಟ್ ಆಗ್ಬಿಟ್ಟಿದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಯಾರೋ ದುಡ್ಡು ಕೊಟ್ರು ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟ 100 ಇದ್ರು ಎಷ್ಟೋ ಜನ. ಅದಕ್ಕೋಸ್ಕರ ಆ ಕೆಟ್ಟ ಮಾತು ಅನ್ಸ್ಕೊಳ್ಳೋದಕ್ಕಿಂತ ಬದುಕಿರೋ ತನಕ ಇವೆಲ್ಲ ಇಟ್ಬಿಟ್ಟು ಮಾಡ್ಬೋದು ಅಂತ ದುಡ್ದಿದ್ದೀನಿ ಸ್ವಾಮಿ. ಮತ್ತೆ ಕಷ್ಟಪಟ್ಟು ದುಡಿತಾ ಇದೀನಿ. ಕೇಳೋರು ಎಲ್ಲ ಎಲ್ಲಿ ಕಾಣೆ ಆಗ್ಬಿಟ್ಟಿದೆ ಅಂತ. ನನಗೂ ಒಂದು ಸಂಸಾರ ಐತೆ, ನನಗೂ ಒಂದು ಬದುಕೈತೆ, ನಾನು ದುಡಿತಾ ಇದ್ದೀನಿ. ದುಡ್ದಿರೋದ್ರಲ್ಲಿ ನಾನು ಇಟ್ಟು ಒಡವೆ ಬಿಡಿಸ್ಕೊಂಡಿದ್ದೀನಿ. ದುಡ್ದಿರೋದ್ರಲ್ಲಿ ಇವತ್ತು ಒಂದು ಅಜ್ಜಿಗೆ ಒಂದು ಮನೆ ಕಟ್ಸ್ಕೊಡೋ ಅಂತ ಸಾಮರ್ಥ್ಯದಲ್ಲಿ ಬಂದಿದ್ದೀನಿ. ದುಡಿತಾ ಇದೀನಲ್ಲ ಅದ್ರಲ್ಲಿ ನನ್ನ ಬದುಕು, ಮತ್ತೆ ನಾನೇನು ಸಣ್ಣ ಪುಟ್ಟ ಸಹಾಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಆ ಬದುಕು ನಾನು ಸಾಗಿಸ್ತೀನಿ ಸ್ವಾಮಿ. ಯಾರ ತಲೆ ಮೇಲೂ ಕೈ ಇಟ್ಟಿಲ್ಲ, ಯಾರ ತಲೆನೂ ಹಿಡ್ದಿಲ್ಲ, ನಿಯತ್ತಾಗಿ ಬದುಕ್ತಾ ಇದ್ದೀನಿ. ಆತ್ಮ ಸಾಕ್ಷಿ ನನಗೆ, ನನ್ನ ಫ್ಯಾಮಿಲಿಗಿದೆ, ಆ ಹೆಮ್ಮೆ ನನಗಿದೆ. ಸಾಕು. ಮಾತಾಡೋರೆಲ್ಲ ಬಂದು ಏನು ಮಾಡೋಕ್ಕಾಗಲ್ಲ.
ಮಾತಾಡೋದ್ರ ಜೊತೆಗೆ ಕೆಲಸ ಮಾಡಿದ್ರೆ ಮಾತ್ರ ಜನಗಳ ಮನಸ್ಸಲ್ಲಿ ಉಳ್ಕೊಳ್ತೀವಿ. ಎಲೆಕ್ಷನ್ ಸವಾಸಕ್ಕೆ ಗುಡ್ ಬೈ. ಏನು ಒಂದಷ್ಟು ಕೆಲಸ ಕಾರ್ಯಗಳು ಒಪ್ಕೊಂಡಿದ್ದೀನಲ್ಲ, ನಾನು ಸೋತ್ರ ಬಂದು ಮಾಡ್ತೀನಿ ಇರೋಣ ಅಂತ ಅವುಗಳಿಗೆ ಓಡಾಡ್ತೀನಿ. ಪೂರಾ ನನ್ನ ಕೈಯಿಂದನೇ ಯಾಕೆ ಮಾಡ್ತೀನಿ ಅಂತ ಹೇಳಿಲ್ಲ. ಈಗ ಮನೆಯವ್ರಿಗೆ ಸಣ್ಣ ಪುಟ್ಟದು ಒಂದು 500,000 ರೂಪಾಯಿ ಯಾವ್ದಾರು ನೀವು ಇನ್ಕಮ್ ಮಾಡ್ಕೊಬೇಕು ಅಂತ ಹೇಳಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ನಾನು ವಹಿಸ್ಕೊತೀನಿ ಅಂತ ಹೇಳಿದ್ದೀನಿ. ನಿಮ್ಮ ಹಳ್ಳಿಗಳಲ್ಲಿ ಸಮಸ್ಯೆ ಇರುತ್ತಾ, ನಾನು ಬಂದು ನಿಂತ್ಕೊತೀನಿ ಪಂಚಾಯತಿ ವಯಸ್ಸಲ್ಲಿ. ಊರವರೆಲ್ಲ ಒಗ್ಗಟ್ಟಾಗಿ ಬಂದು ಕರೀರಿ ಸ್ವಾಮಿ. ಯಾರು ಬಂದು ಕರೆದಿದ್ದೀರಿ ನಮ್ಮೂರಲ್ಲಿ ಇಂಥ ಸಮಸ್ಯೆ ಐತೆ ಬಾರಪ್ಪ ಅಂತ ಯಾರೋ ಒಬ್ರು ಬಂದು ಎಕ್ಸಾಂಪಲ್ ಕೂಪಿಡಿ. ಯಾರೂ ಇಲ್ಲ. ಯಾರೋ ಒಬ್ಬ ಹೇಳ್ದ ಅವತ್ತು ಕೊಮ್ಮೇನಹಳ್ಳಿ ಗೇಟ್ ಹತ್ರ ತುಂಬಾ ಆಕ್ಸಿಡೆಂಟ್ಗಳಾಗ್ತಾವೆ ಅಣ್ಣ ಬರಬೇಕು ಅಂತ ನಾನು ಹೇಳಿದೆ. ಇಂಥ ಡೇಟ್ ನಾನು ಕೊಡ್ತೀನಿ, ಇಂಥ ದಿನ ನಾನು ಬಂದು ನಿಂತ್ಕೊಳ್ತೀನಿ ನಿಮ್ಮ ಜೊತೆಗೆ ಅಂತ. ಸರಿ ಊರವರೆಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಅಂತಂದ್ರು. ನೋ ಯೂಸ್, ಯಾರು ಫೋನ್ ಮಾಡಿಲ್ಲ. ಮನೇನು ಅಷ್ಟೇ, ಆ ಅಜ್ಜಿ ಫೋನ್ ಮೇನ್ ಮಾಡಿರ್ಲಿಲ್ಲ. ನಾವೇ ಒಂದ್ 2-3 ಸಲ ಫೋನ್ ಮಾಡಿ ತಿಳ್ಕೊಂಡು ಆ ಅಜ್ಜಿ ನಂಬರ್ ತಗೊಳೋದಿಕ್ಕೆ ಎಷ್ಟೋ ಕಷ್ಟಪಟ್ಟು ನಂಬರ್ ತಗೊಂಡು ನಾವೇ ಹೋಗಿದ್ದೆ ಹೊರತು ನೀನ್ ಹೇಳಿದ್ದೆ ಬಾಬಾ ನೀನ್ ಮಾಡಿಸ್ಕೊಡು ಅಂದ್ರೆ ನಮಗ್ ಕೆಲ್ಸ ಆಗ್ಬೇಕು ಅಂದ್ರೆ ನಾವು ಹೋಗ್ತೀವಲ್ಲ ಫಸ್ಟ್. ಸೊ ಆತರ ಏನು ಆಗ್ಲಿಲ್ಲ. ನಾವೇ ಕೆಲಸ ಮಾಡೋದಕ್ಕೆ ನಾವು ಮುಂದೆ ಹೋಗಿರೋದು. ಇವಾಗ ನಾನು ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನನ್ನನ್ನಾಗ್ಲಿ ನನ್ನ ಫ್ಯಾಮಿಲಿನಾಗ್ಲಿ ಜಡ್ಜ್ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಂತವಾಗಿ ಬದುಕ್ತಾ ಇದ್ದೀನಿ. ದುಡ್ದಿದ್ದನ್ನ ನಾನು ತೋರ್ಪಡಿಕೆಗೆ ಈ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಮಾಡ್ತಾರಲ್ಲ, ನಾನು ಅದು ಕೊಡ್ತೀನಿ ಅಂತ ಯಾವುದೂ ಅಲ್ಲ. ಒಂದು ಆಶ್ರಯ ಕಲ್ಪಿಸ್ಕೊಡ್ತಾ ಇದ್ದೀನಿ. ಗೌರ್ಮೆಂಟಲ್ಲಿ ಅದ್ಯಾವುದೋ ಸ್ಯಾಂಕ್ಷನ್ ಗ್ರಾಂಟು ಅಂತ ಅವರೆಲ್ಲ ವರ್ಷಾನ್ಗಟ್ಲೆ ಮಾಡ್ಬಿಡ್ತಾರೆ. 1 ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. 1-1.5 ತಿಂಗಳ ಕೆಲಸ ಮುಗಿಸ್ಬಿಟ್ಟು ನಿಮ್ಮ ಮುಂದೆ ಆ ಮನೆ ಇಡ್ತೀವಿ. ಅಲ್ಲಿ ತನಕ ನಾನೇನು ಮಾತಾಡಲ್ಲ. ಯೂಟ್ಯೂಬಲ್ಲಿ ನಾರ್ಮಲ್ ಆಗಿ ಮುಂಚೆ ಹೆಂಗಿದೆ ಸಣ್ಣ ಪುಟ್ಟ ಕಂಟೆಂಟ್ಗಳು ಮಾಡ್ಕೊಂಡು ಇಂಟರ್ವ್ಯೂಗಳು ಮಾಡ್ಕೊಂಡು ಇನ್ನು ಮುಂದೆ ಅದು ಆಕ್ಟಿವ್ ಆಗಿರ್ತೀನಿ. ಅತಿ ಹೆಚ್ಚಾಗಿ ರಿಸ್ಕ್ನ ತಗೊಳಕ್ ಹೋಗಲ್ಲ, ಅತಿ ಹೆಚ್ಚಾಗಿ ಭಾರವನ್ನು ಹೊರಕ್ಕೆ ಹೋಗಲ್ಲ. ನನ್ನ ಫ್ಯಾಮಿಲಿ ಇದೆ, ಅದ್ರ ಜೊತೆಗೆ ನನ್ನ ನಂಬಿ ಓಟ್ ಹಾಕಿದಿರಲ್ಲ, ನಿಮ್ಗಳ ಋಣ ನನ್ನ ಮೇಲೆ ಸದಾ ಇದೆ. ನಿಮ್ಗಳ ಸೇವೆಗೆ ನಾನು ಸದಾ ಸಿದ್ಧ. ಫೋನ್ ನಂಬರ್ ನಿಮ್ಗಳಿಗೋಸ್ಕರನೇ ಸದಾ ಆಕ್ಟಿವ್ ಆಗಿರುತ್ತೆ. ಎಷ್ಟೋ ಜನ ಫೋನ್ ಮಾಡಿ ತಲೆ ತಿನ್ನೋದ್ರಿಂದ ಒಂದೊಂದ್ಸಲ ಸ್ವಿಚ್ ಆಫ್ ಮಾಡಕ್ ಬಿಟ್ಟಿದ್ದೀನಿ. ಕಾಸು ಕೊಡಿ, ಅದು ಕೊಡಿ, ಇದು ಕೊಡಿ, ಆಮೇಲೆ ನನ್ನ ಹೆಸರು ಹೇಳ್ಕೊಂಡು ಯಾರಾದ್ರೂ ದುಡ್ಡು ಕಾಸು ವ್ಯವಹಾರ ಮಾಡಿದ್ರೆ ದಯವಿಟ್ಟು ಯಾರನ್ನೂ ನಂಬಕ್ ಹೋಗ್ಬೇಡಿ. ನಾನು ಇದುವರೆಗೂ ಯಾರ ಹತ್ರನೂ 1 ರೂಪಾಯಿನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಲೆಕ್ಷನ್ ಟೈಮ್ ನಲ್ಲಿ ನಿಮ್ಗೆ ಯಾರಿಗಾದ್ರೂ ಸಹಾಯ ಮಾಡಂಗಿದ್ರೆ ಮಾಡಿ ಅಂತ ಮಾತ್ರ ನಾಮಿನೇಷನ್ ಫೈಲ್ ಮಾಡೋದು ಒಂದು ವಿಡಿಯೋದಲ್ಲಿ ಮಾತ್ರ ಕೇಳಿದ್ದೀನಿ. ಅದುವರೆಗೂ ನಾನು ಯಾವ್ದು ಕೇಳಿಲ್ಲ. ಈಗ ಈ ಅಜ್ಜಿ ಮನೆ ಕಟ್ಸ್ಕೊಡ್ತಾ ಇರೋದ್ರಲ್ಲಿ ನನ್ನ ನೇರ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಅನ್ಸಿದ್ರೆ ಹಣಕಾಸಿನ ಸಹಾಯ ನನಗೆ ಬೇಡ. ಏನಾದ್ರು ಈ ಮರಳು ಸಿಮೆಂಟು ಈ ತರ ಏನಾರು ಒಂದ್ ಇರ್ತದಲ್ಲ ಅಂತವಕ್ಕೆ ನಾವು ಮಾಡಿಸ್ಕೊಡ್ತೀವಿ, ನಾವು ಇದು ತರಿಸ್ಕೊಡ್ತೀವಿ ಅಂತಂದ್ರೆ 1 ವಾರ ಟೈಮ್ ಇರುತ್ತೆ, ನೀವು ಮಾಡಿ. ಇಲ್ಲ ಅಂತ 1 ವಾರದ ಮೇಲೆ ನಾನೇ ಮಾಡ್ತೀನಿ. ಫೋನ್ ಅಲ್ಲ ವಿಡಿಯೋ ಮುಖಾಂತರ ಹೇಳಿಲ್ಲ ಅಂದ್ರೆ ನಾನ್ ಜವಾಬ್ದಾರಿ ಇಲ್ಲ ಅಂತ ಹೇಳ್ಬಿಡಿ. ಯಾವ್ದೇ ದುಡ್ಡು ಕಾಸು ವ್ಯವಹಾರಗಳಿಗೆ ನೀವು ಅಂತ ಮಾತಾಡ್ತಾರೆ ಈಗಿನ ಸ್ಕ್ಯಾಮ್ಗಳಲ್ಲಿ. ಅದು ನಂಬೋರು ಬಿಟ್ಟಿದ್ದು ಈ ಕಾಲದಲ್ಲಿ. ಇದು ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ, ಡಿಜಿಟಲ್ ಎಲ್ಲಾ ಕಡೆ ಇರೋದ್ರಿಂದ ಯಾರನ್ನು ನಂಬಕ್ ಹೋಗ್ಬೇಡಿ. ನಾನು ಇದುವರೆಗೂ ಯಾರ ಹತ್ರನೂ 1 ರೂಪಾಯಿನೂ ಕೊಡಿ ಅಂತ ನಾನು ಕೈ ಚಾಚಕ್ ಹೋಗಿಲ್ಲ. ನನ್ನ ಹೆಸರು ಹೇಳ್ಕೊಂಡು ಅಥವಾ ನಾವು ಅವ್ರ ಕಡೆಯವ್ರು ಇವ್ರ ಕಡೆ ಅಂತ ಬಂದ್ರೆ ನೀವೇನಾದ್ರು ಕೊಟ್ರಿ ಅಂತಂದ್ರೆ ವಿಚಾರಿಸಿದೆ, ಹಿಂದೆ ಮುಂದೆ ನೋಡಿದೆ ನಿಮ್ಮ ಹಣೆ ಬರಹ. ಯಾಕಂತಂದ್ರೆ ಎಷ್ಟೋ ಜನ ಹತ್ರ ಸ್ಕ್ಯಾಮ್ ಮಾಡ್ತಿದ್ದಾರೆ ಬೇರೆ ಕಡೆ ಎಲ್ಲ. ನನ್ನ ಹೆಸರು 3-4 ಜನ ಬಳಸ್ಕೊಂಡಿದ್ದಾರೆ, ನನ್ನ ಮಾಹಿತಿ ಬಂತು, ಅದಕ್ಕೆ ಹೇಳ್ತಿರೋಂಥದ್ದು. ಇವತ್ತು ಯಾವ ಕಾರಣಕ್ಕೂ ಹಂಗೇನಾದ್ರು ನಿಮ್ ಡೌಟ್ ಬಂತು ಅಂದ್ರೆ ವಿಡಿಯೋ ಕಾಲ್ ಮಾಡಪ್ಪ ಅಂತ ಕೇಳ್ಬಿಟ್ಟು ಮುಖ ನೋಡ್ಬಿಟ್ಕೊಡಿ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಮೊನ್ನೆ ಯಾವ್ದೋ ಒಂದು ಹುಡುಗ, ಕಾಲೇಜ್ ಹುಡುಗ, ನಾನು ನನಗೆ ಅಂತ ಕಚಡ ನನ್ನ ಮಕ್ಕಳು ಬದುಕವ್ರಲ್ಲ ಭೂಮಿ ಮೇಲೆ ಅಂತ ಅನಿಸ್ತು. ಅವ್ನು ಯಾರೋ ಒಂದು ತುಮಕೂರು ಸೈಡ್ ಅವನಂತವ್ನು 2,450 ರೂಪಾಯಿ ಫೀಸ್ ಬೇಕು ಅಂತ ನಾನು 2,600 ರೂಪಾಯಿ ಕಳಿಸ್ತೇವೆ. 150 ರೂಪಾಯಿ ಇರ್ಲಿ ಕಣಪ್ಪ ಅಂತ ಅನ್ಬಿಟ್ಟು ನಮ್ಮ ಹುಡುಗ ಹಂಗನು ಯಾಕಡೆ 50 ರೂಪಾಯಿ ಜಾಸ್ತಿನೇ ಕಳಿಸ್ತೀನಿ ಅಂತಂದ. ಕಚ್ಚಡ ನನ್ನ ಮಗ 58 ಮಿಸ್ ಕಾಲ್ ಕೊಟ್ಟವನೆ. ಅಮ್ಮ ಇದ್ರು ಅಮ್ಮ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗೋರೆ ಅಂತ ಹೇಳ್ದ. ಅಪ್ಪ ಇದ್ರು ಅಪ್ಪ ಆಲ್ರೆಡಿ ಸತ್ತೋಗೋರೆ ಅಂತಂದ. ಕಾಲೇಜ್ ಅಡ್ಮಿನಿಸ್ಟ್ರೇಟಿವ್ ಫೋನ್ ಮಾಡಿ ಕೇಳಿದ್ರೆ ದೊಡ್ಡ ಫ್ರಾಡ್ ಸರ್, ಅವ್ನಿಗೆ ಯಾಕೆ ಕೊಟ್ರಿ ಸರ್, ಅವನು ಏನಂತಾರ ಅದಕ್ಕೆ ಕ್ವಾಲಿಫೈಡ್ ಇಲ್ಲ, ಅವನು ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂತ ಅಂದ್ರು. ಮತ್ತೆ ಒಂದಿನ ಬಿಟ್ಟು ನೋಡೋಣ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಲೋಫರ್ ನನ್ನ ಮಗ ಇದುವರೆಗೂ ಫೋನ್ ಮಾಡಿಲ್ಲ. ವಿಡಿಯೋ ನೋಡ್ತಾ ಇರ ನನ್ನ ಮಗಂಗೆ ಅರ್ಥ ಆಗಿರ್ಬೇಕು. ಅವನಿಗೆ ನಾನು ಕೊಟ್ಟಿದ್ದೀನಿ ಅಂತ ಕೋಪದಲ್ಲಿ ಬೈತಿಲ್ಲ. ಅಪ್ಪ ಅಮ್ಮನ್ ಸಾಯಿಸ್ಬಿಟ್ಟು ದುಡ್ಡು ಕೇಳ್ತಿರಲ್ಲ ಕಚಡ ನನ್ನ ಮಕ್ಕಳ ಬದುಕಿರೋರ್ನ. ನಿಮ್ ತಾಯಿ ಬದುಕಿದಾರಂತಲ್ಲ, ಇವರಿಂದ ನಿಜವಾಗ್ಲೂ ಯಾರು ಮಾಡೋದು ಯಾರು ಸಹಾಯ ಮಾಡ್ಬೇಕು ಅಂತ ಅನ್ಸುತ್ತೆ ಇಂಥ ಕಚಡ ನನ್ನ ಮಕ್ಕಳು ಮಾಡೋದ್ರಿಂದ. ಓಕೆ, ಮುಗಿಸೋಣ. ಇದೇನಿಲ್ಲ, ಎಂದಿನಂತೆ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ನಿಮ್ಮನ್ನ ಒಂದಷ್ಟು ವಿಚಾರಗಳನ್ನ ತಲುಪಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ನಿಮ್ಗೆಲ್ಲ. ಸಾಧ್ಯ ಆದ್ರೆ ಇದನ್ನ 4 ಜನಕ್ಕೆ ಶೇರ್ ಮಾಡಿ ಸಾಕು, ಏನು ಬೇಡ. ಅವನು ಮಾಡ್ತಾನಂತೆ. ಬಾಯ್ ಮೇಡಮ್ ಮೇಲೆ ಪಾಪು, ಬಾಯ್ ಬಾಯ್ ಮೇಡಮ್ ಮೇಲೆ. ಸೂಪರ್.